ಸ್ವರ್ಗ ಕಹಾ ಹೈ ಅಂತ ಕೇಳಿದ್ರೆ ಮಾಶಾಲ ಗಾಂವ್ ಮೇ ಹೈ ಅನ್ನುವಷ್ಟು ಸ್ವರ್ಗ ಎಲ್ಲಿ ಐತಂದ್ರೆ ಮಾಶಾಲ ಒಳಗೆ. ಈ ಊರ ಬಗ್ಗೆ ನಾವು ಬಹಳ ಕೇಳಿ ಪುರಾಣ ಹೇಳುವ ಸ್ವಾಮೀಜಿಯವರು ಎಲ್ಲಾ ರೀತಿಯಿಂದ ಈ ಊರಿನ ಬಗ್ಗೆ ನಮಗೆ ಹೇಳಿದ್ದಾರೆ. ಊರ ದೇವಿಯ ಮಹಿಮೆ ಬಗ್ಗೆ ನಮಗೆ ಹೇಳಿದ್ದಾರೆ. ನಮಗೆ ಒಂದು ಗೊತ್ತಿತ್ತು, ಈ ಕರ್ನಾಟಕದಲ್ಲಿ ಎಲ್ಲ ಜನಗಳನ್ನ ಒಂದು ಮಾಡಿದ್ದು ಕೇವಲ ಬಸವಣ್ಣನವರು ಅನ್ನುವಂತಹದ್ದು ಇಲ್ಲಿಯವರೆಗೆ ಗೊತ್ತಿತ್ತು. ಈಗ ನಮಗೆ ಗೊತ್ತಾಗಿದೆ ಏನಂತಂದ್ರೆ ಎಲ್ಲಾ ಜಾತಿಯವರು ತನ್ನ ಗುಡಿಗೆ ಬಂದಿರಬೇಕು ಅಂತ ಕೆಲಸ ಮಾಡಿದಾಗ ಮಾಸ್ಟರ್ ಇಲ್ಲವೇ ನಾವು ಯಾವುದೇ ಊರಿಗೆ ಹೋದ್ರೆ, ಯಾವುದೇ ದೇವಿ ಗುಡಿ ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲಿ ಯಾವ ಚರಿತ್ರೆಯನ್ನು ಹೇಳಲಿಕ್ಕೆ ಇಚ್ಛಪಡ್ತದೆ ಅಂದ್ರೆ ಮಾಷಾದ ಚೌಡೇಶ್ವರಿ ಮಹಿಮೆಯನ್ನು ಹೇಳಲಿಕ್ಕೆ. ಎಷ್ಟು ಖುಷಿ ಅನಿಸ್ತು ನಮಗಂದ್ರೆ, ಊರೊಳಗಿರ್ತಕ್ಕಂತಹ 32 ಜಾತಿಗಳನ್ನ ಒಂದುಗೂಡಿಸುವಂತಹ ಕೆಲಸವನ್ನ ಆ ದೇವಿ ಮಾಡಿದ್ದಾಳೆ. ಜಾತಿ ಎನ್ನುವಂತಹದಕ್ಕೆ ಮಾಷಾಳದೊಳಗೆ ಅವಕಾಶವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಊರೊಳಗೆ ಕೇಳಿದಾಗ ನಮಗೆ ಗೊತ್ತಾಗಿದ್ದು ಬಹುಶಃ 2ನೇ ಬಸವ ಕಲ್ಯಾಣ ಅಂತಂದ್ರೆ ಅದು ಮಾಷಾಳ ಗ್ರಾಮ. ಇದಕ್ಕೆ ಅಭಿನವ ಕಲ್ಯಾಣ ಅನ್ಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಊರು ಬದಲಾವಣೆ ಆಗಿದೆ. ಬಸವ ಪುರಾಣವನ್ನ ಹಚ್ಚುವ ತೀರ್ಮಾನವನ್ನು ಮಾಡಿ ಈ ಊರ ಹಿರಿಯರು ನಮ್ಗೆ ದೂರವಾಣಿ ಸಂಪರ್ಕ ಮಾಡಿದ್ರು, ನೀವೇ ಪುರಾಣ ಹೇಳಬೇಕು ಅಂತ. ನಾವು ಅವ್ರಿಗೆ ಹೇಳಿದ್ವಿ, ನಾವು ಪುರಾಣ ಹೇಳೋದು ಬಿಟ್ಟು 24 ವರ್ಷ ಆಗಿದೆ. 2000 ಇಸ್ವಿಗೆ ನಾವು ಪುರಾಣ ಹೇಳೋದು ನಿಲ್ಲಿಸಿಬಿಟ್ಟಿವಿ. ಇಲ್ಲ, ನಾವೆಲ್ಲ ಟಿವಿ ಒಳಗೆ ನಿಮ್ಮನ್ನು ನೋಡಿದೀವಿ, ಅದು ಪ್ರವಚನ ಮಾಡ್ತಿರ್ತೀವಪ್ಪ. ಅದು ಕೂಡ 2012-13 ಇಸ್ವಿಗೆ ನಿಲ್ಲಿಸಿಬಿಟ್ಟಿದ್ದೀವಿ ಅಂತ ಹೇಳಿದ್ರು. ನಿಮ್ಮ ಅಪೇಕ್ಷೆ ಇದ್ರೆ ಒಂದು ದಿವಸದ ಮೀಟಿಂಗ್ ಬರಬಹುದು ಅನ್ನುವಂತ ಮಾತನ್ನ ಹೇಳಿದ್ವಿ. ಪುರಾಣ ಯಾರು ಹೇಳಬೇಕು, ನಮ್ಮ ಕಾರ್ಯಕ್ರಮ ಯಾರು ನಡೆಸಿಕೊಡ್ಬೇಕಂದಾಗ ಅಲ್ಲೇ ನಿಮ್ಮ ಊರಿನ ಮಕ್ಕಳ ತುಳುನೂರೊಳಗೆ ಬಸವಣ್ಣ ಸ್ವಾಮಿಗಳು ಬಹಳ ಚಲೋ ಅದಾರ. ಇಡೀ ಕರ್ನಾಟಕದೊಳಗ ದೊಡ್ಡ ಸಭಾ ಏನಿರ್ತೈತೆ ಅವ್ರು ಹೇಳ್ತಾರ, ಅವ್ರಿಗೆ ಇಟ್ಕೊಂಡು ಮಾಡಿಬಿಡ್ರಿ ಅಂತ ಹೇಳಿದ್ವಿ. ಬಹುಶಃ ಇವತ್ತಿನ ದೊಡ್ಡ ಸಭೆಗೆ ಅವರು ನೀವು ಕರ್ಕೊಂಡು ಅವ್ರ ಕಾರ್ಯಕ್ರಮವನ್ನು ಮಾಡಿದ್ವಿ. ಊರ ಹಿರಿಯರೆಲ್ಲ, ಈ ಕಾರ್ಯಕ್ರಮ ಕಮಿಟಿ ಪದಾಧಿಕಾರಿಗಳೆಲ್ಲ ನಮಗ ಏನು ಹೇಳಿದ್ರು ಅಂದ್ರೆ, ಬಹಳ ಅಪರೂಪದ ಸ್ವಾಮಿಗಳನ್ನ ನಮ್ಗೆ ಹೇಳಿದ್ರಿ. ಅಥವಾ ಚನ್ನದ ಸ್ವಾಮಿಗಳು ಅಂತಂದ್ರ ನಡೆಯೊಳಗ ಚಂದ, ನುಡಿಯೊಳಗ ಚಂದ, ಮಾತಾಡೋದ್ರೊಳಗ ಚಂದ, ನೋಡೋದ್ರೊಳಗ ಚಂದ, ಎಲ್ಲಾದ್ರೊಳಗೂ ಚಂದ ಚಂದ ಅನ್ನುವಂತ ಚಂದ ಸ್ವಾಮಿಗಳನ್ನ ನಾವು ಕೊಡ್ತೀವಿ. ಅಂದ್ರೂ ನಾವು ಹೇಳಿದ ಸ್ವಾಮಿಗಳು ನಿಮ್ಮ ಮನಸ್ಸಿಗೆ ಗೆಟ್ಟರಲ್ಲ ಅನ್ನುವಂಥ ಖುಷಿ ನಮ್ಗೆ, ನಿಮ್ಮನ್ನ ಮನಸ್ಸನ್ನ ಅರಳಿಸಿರಲ್ಲ ಅನ್ನುವಂತಹ ಖುಷಿ ನಮ್ಗೆ. ಈಗ ನಮ್ಮ ಕೈಲಿಕ್ಕೆ ತೋಳೋದಕ್ಕೆ ಹಿರಿಯರು ಬಂದಿದ್ರು. ನಮ್ಮ ಆಸೆ ಹಂಗ ಉಳಿದ್ಬಿಡ್ತೀರಿ, ನಿಮ್ಮನ್ನ ಹಚ್ಚಬೇಕಂತ ಆಸೆ ಇತ್ತು ನಮಗ ಅಂತ ಅವರು ಮಾತು ಹೇಳಿದ್ರು. ಮತ್ತವ್ರ ಆಸೆ ಬಿಡೇ ಇಲ್ಲ. ಇವ್ರು ಕಳಿಸಿ ಮುಗಿಸಿವಂತ ನಾವು ತಿಳ್ಕೊಂಡಿದ್ವಿ. ಮತ್ತವ್ರು ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲ ನೀವು ಬೇಕಾದ್ರೆ ನಮ್ಗೆ ಯಾವಾಗಿದ್ರು ಅನ್ನುವಂತ ಮಾತನ್ನು ಹೇಳಿದ್ರು. ನಾವು ವಿಚಾರ ಮಾಡಿದ್ವಿ, ಇವರೇ ನಮ್ಮನ್ನು ಬಿಡ್ತಿದ್ದಂಗೆ ಕಾಣೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಏನ್ ಹೇಳಿದ್ವಿ ಅಂದ್ರೆ, ಈಗ ಮಹಾದ್ವಾರದ ಅಡಿಗಲ್ಲಿಗೆ ಅವರು ಬಂದಾರ, ಅದ್ರ ಉದ್ಘಾಟನೆ ನಾವು ಬರ್ತಿದ್ವು. ಏನ್ ಭಕ್ತಿ, ಏನ್ ಭಾವ, ಅದ್ಭುತವಾದ
ಒಂದು ಜನಸಾಗರವನ್ನ, ಭಕ್ತಿಯ ಮಹಾಪೂರ್ವವನ್ನ ಇಲ್ಲಿ ನಾವು ನೋಡಿದ್ವಿ. ಆ ಚಂದ ಸೀರೆ ಉಟ್ಕೊಂಡು ಹಣಿ ತುಂಬ ವಸ್ತ್ರ ಹಚ್ಚಿಕೊಂಡು ಹೂ ಹಾಕಾಕ ನಿಂತು ಹೆಣ್ಮಕ್ಳು ನೋಡಿಬಿಟ್ರಂತೂ ಅವು ನಮಸ್ಕಾರ ನಮಗ್ ಮಾಡಕ್ ನಿಂತಿದ್ದು ನಾವು ಮಾಡಿಬಿಡ್ಬೇಕಪ್ಪ ಅನ್ನೋ ಅವ್ರೇನ ಅನುಭವ ಮಂಟಪದೊಳಗ ಶರಣೀಯರ ನಿಂತಾಗ ಆಗಿಬಿಟ್ಟಿಲ್ಲ. ಎಷ್ಟು ಪರಿವರ್ತನೆ ಆಗಿದೆ, ಎಷ್ಟು ಬದಲಾವಣೆ ಆಗಿದೆ. ತನ್ನೂ ಮನ ಬಳಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತರ ಪಾದವ ತೋರೆಯೇ ನನಗೆ ಅಂತ ಬಸವಣ್ಣವರು ಹೇಳಿದರು. ಹರಾಮಿ ದುಡ್ಡು ತಂದು ದಾಸೋಹ ಮಾಡುವವರ ಮುಖ ತೋರಿಸ್ಬೇಡ ಅಂತ ಬಸವಣ್ಣ. ಭ್ರಷ್ಟಾಚಾರದ ದುಡ್ಡು, ಇನ್ನೊಬ್ಬರ ತಲೆ ಹೊಡೆದ ತಂದು ದುಡ್ಡು ತಂದು ದಾಸೋಹ ಮಾಡುವಂತಹ ಜನಗಳ ಪಾದ ಅವರ ಮುಖ ಸಹಿತ ನೋಡಬಾರದು ಅಂತ ಬಸವಣ್ಣವರು ಹೇಳ್ತಾರೆ. ಆದ್ರೆ ಬಸವಣ್ಣನವರು ಹೇಳೋ ವಿಚಾರ ಏನಂತಂದ್ರೆ, ಮೂರರ ಬಳಲಿಕೆ ಆದ್ಮೇಲೆ ದಾಸೋಹ ಮಾಡಬೇಕು ಅಂತ. ತನು ಬಳಲಿಕೆ ಆಗಬೇಕು, ಮನ ಬಳಲಿಕೆ ಆಗಬೇಕು, ಧನ ಬಳಲಿಕೆ ಆಗಬೇಕು. ಮೂರರ ಬಳಲಿಕೆ ಆದ್ಮೇಲೆ ಎಲ್ಲಿ ದಾಸೋಹ ನಡೀತಿಲ್ಲ ಆ ದಾಸೋಹ ಮಾಡುವವರ ಪಾದವನ್ನು ನಾನು ನೋಡಬೇಕಾಗಿದೆ ಅಂತ ಬಸವಣ್ಣ ಹೇಳ್ತಾರೆ. ಮೇಲೆ ಅಂತಹ ಪಾದಗಳು ಎನ್ನಡವನ್ನು ಆಶಾಗ್ರಾಮಗಳಲ್ಲ. ಅವ್ರು ಹೇಳಿದ್ರು ಈಗ ಮಾತಾಡ್ತಾ ಕುಂತಾಗ ಒಬ್ಬ ಚೌರಿ ಗ್ರಾಮ ಯಾರಿಗೂ 10 ರೂಪಾಯಿ ಕೊಡಲಾರ ನಾವು 11,000 ರೂಪಾಯಿ ದೇಣಿಗೆನೂ ಬರೀತಾನ, ಜೊತೆಗೆ 25,000 ರೂಪಾಯಿ ಬರೀತಾನೆ. ಎಲ್ಲದಕ್ಕಿಂತ ವಿಶೇಷ ಅಂತಂದ್ರೆ ಒಂದೊಂದು ದಿನದ ಕೂಲಿಯನ್ನು ಮಾಡಿದ ಹೆಣ್ಣು ಮಕ್ಕಳು ದಾಸೋಹವನ್ನು ಮಾಡಿದ ನಮ್ಮೊಳಗ ಅನ್ನುವಂಥದ್ದನ್ನು ಕೇಳಿದಾಗಿತ್ತು. ಬರೀ ಹೇಳೋದಾಗಿತ್ತು. ಬಸವ ಪುರಾಣದಾಗ, ವಚನ ಸಾಹಿತ್ಯದೊಳಗ, ಪ್ರಬಲಿಕೆ ಇಲಾಖೆದಾಗ, ಎಲ್ಲಾ ಸಾಹಿತ್ಯದೊಳಗ ದುರ್ದು ದಾಸೋಹ ಮಾಡಬೇಕು, ದುರ್ದು ದಾಸೋಹ ಮಾಡಬೇಕು ಅನ್ನೋದನ್ನ ಓದಿ ಹೇಳೋದಾಗಿತ್ತೆ ಹೊರತಾಗಿ ಅದನ್ನು ಎಲ್ಲೂ ನೋಡಕ್ಕಾಗಲಿಲ್ಲ. ಸ್ವತಃ ಹೊರಗೆ ಹೋಗಿ ದುಡಿದು ಆ ದುಡ್ಡು ತಂದು ದಾಸೋಹ ಮಾಡಿದ ಊರು ಅಂದ್ರೆ ಅದು ಮಾಷಾಳ ನೆಟ್ಟಿಗೆ ಆಯಿತು. ನಾವು 89ನೇ ಇಸ್ವಿ ಒಳಗೆ ಪುರಾಣ ಹೇಳುವಾಗ ಮಾಷಾಳ ಅಂದ್ರೆ ಶರಣಬಸವನ ಹೆಂಡತಿ ಊರು ಅನ್ನುವಂತ ಇಷ್ಟು ಕೊಟ್ಟಿರ್ತಾರೆ. ನಮಗೆ ಮಾಷಾಳ ಎಲ್ಲಿ ಗೊತ್ತಿದ್ದಿಲ್ಲ, ಪುರಾಣ ಅನ್ನೋದು ಮಾಷಾಳ ಅನ್ನೋದು ಇಷ್ಟೇ ಆಗೈತೆ. ಬಹುಶಃ ಅಂತಹ ಮಾಷಾಳವನ್ನು ನಾವು ಇವತ್ತಿನ ದಿವಸ ನನಗನ್ಸುತ್ತೆ ಏನನ್ಸುತ್ತೆ ಅಂದ್ರೆ ಶರಣಬಸವನಿಂದ ಬಹುಶಃ ಇಷ್ಟು ದಾಸೋಹದ ಕಲ್ಪನೆ ಬರಲಿಲ್ಲ. ಆ ಶರಣಬಸವನ ಹೆಂಡತಿ ಮಾಷಾಳದ ದಾಸೋಹ ಮಾಡುವಂತ ಕಲ್ಪನೆ ದಾಸೋಹ ಮಾಡೋದನ್ನ ಕಲಿಸಿರ್ಬೇಕು ಅಂತ ನಮಗನ್ಸುತ್ತಾರೆ. ಕಲಬುರಗಿ ಶರಣಬಸವನ ಹೆಂಡತಿ ಆದ್ಮೇಲೆ ಆ ಮಹಾತಾಯಿ ಬಹುಶಃ ದಾಸೋಹದ ಕಲ್ಪನೆ ಯಾಕಂತಂದ್ರೆ ನೀವು ದಿನವೂ ದುಡ್ಡು ಮಾಡಿ ದಾಸೋಹ ಮಾಡಿದ್ರಿ, 60-65 ಸಾವಿರ ರೂಪಾಯಿ ಕೊಟ್ಟು ನೀವು ದಾಸೋಹ ಮಾಡಿದ್ರಿ ಅಂತ ಕೇಳಿದಾಗ ಬಹಳ ಬಂತು. ಭಕ್ತಿ ಅದು ಶ್ರೀಮಂತರ ಮನೆಯೊಳಗಿರುವಂತಹದ್ದಲ್ಲ, ಅದು ಅತ್ಯಂತ ಬಡತನ ಮನೆಯಲ್ಲಿ ಹೆಚ್ಚು ವಿರಾಜಮಾನವಾಗಿರುತ್ತದೆ. ಶ್ರೀಮಂತರ ಮನೆಯೊಳಗೆ ಸಂಪತ್ತು ನಡೀತಾ ಇದ್ರೆ, ಶ್ರೀಮಂತರ ಮನೆಯೊಳಗೆ ಸಂಪತ್ತು ನಡೀತಾ ಇದ್ರೆ, ಬಡವರ ಮನೆಯೊಳಗೆ ಏನ್ ನಡೀತಿದೆ ಅಂದ್ರೆ ಭಕ್ತಿನೇ ನಡೀತಿದೆ ಹೊರತಾಗಿ ಸಂಪತ್ತು ನಡೀತಿದೆ. ಅದಕ್ಕೆ ದಾರ್ಶನಿಕರು ಹೇಳ್ತಾರೆ ಏನಂತ, ಬಡತನ ಬರೋದು ಧ್ಯಾನ ಮಾಡಕ್, ದೇವರ ಸ್ಮರಣೆ ಮಾಡಕ್. ನಮ್ಮ ಬಡತನ ಬಂದೈತಿ ಅಂತಂದ್ರೆ ಯಾವ ಮಾನಸಿಕ ಮಾಡಬಾರದು. ಒಂದು ಅವಕಾಶ, ದೇವರ ಧ್ಯಾನವನ್ನು ಮಾಡಲಿಕ್ಕೆ ಬಂದಿರುವಂತಹ ಅವಕಾಶವೇ ಬಡತನ. ನಮಗೆ ಶ್ರೀಮಂತಿಕೆ ಬಂದೈತಿ ಅಂತಂದ್ರೆ ನಾವು ಶ್ರೀಮಂತಿಕೆಯ ಮನದೊಳಗೆ ಬೆಳಿಬಾರದು, ಅಹಂಕಾರದೊಳಗೆ ಬೆಳಿಬಾರದು. ಆ ಶ್ರೀಮಂತಿಕೆ ಯಾಕೆ ಬಂದೈತಿ ಅಂದ್ರೆ ದಾನ ಮಾಡಕ್ ಬಂದೈತಿ ಅಂತ ಹೇಳಿ ತಿಳ್ಕೊಬೇಕು. ದಾನ, ಶ್ರೀಮಂತಿಕೆ ಬರೋದು ದಾನ ಮಾಡಕ್ಕ, ಬಡತನ ಬರೋದು ಧ್ಯಾನ ಮಾಡಕ್ಕ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಬೋದು. ಅಂದಾಗ ಆ ಶ್ರೀಮಂತಿಕೆಗೂ ಬೆಲೆ ಬರ್ತದ, ಈ ಬಡತನಕ್ಕೂ ಕೂಡ ಬಹಳಷ್ಟು
ಬದಲಿಸಬೇಕು. ಬಸವ ಪುರಾಣವನ್ನು ಹಂಚುವ ಕೆಲಸವನ್ನು ಮಾಡಬೇಕು. ಬಸವ ಪುರಾಣ ಹಂಚಬೇಕಾದ್ರೆ ಊರಾಗ ತಾಕತ್ತು ಭಾಳ ಬೇಕಾಗುತ್ತೆ. ಬೇರೆ ಪುರಾಣ ಹಂಚುದು ಬೇರೆ, ಈ ಬಸವ ಪುರಾಣ ಹಂಚುದು ಬೇರೆ. ಇದರಲ್ಲಿ 8 ಕಾಂಡಗಳಾವ. ನಿಮ್ಗೆ ಹೇಳಿರ್ತಾರ 8 ಕಾಂಡಗಳು, 60 ಅಧ್ಯಾಯಗಳು, 3628 ಪದ್ಯಗಳನ್ನ ಭೀಮಕವಿ ಬರೆದರು. ಎಷ್ಟು ಪದ್ಯಗಳು? 3628 ಪದ್ಯಗಳು, 60 ಅಧ್ಯಾಯಗಳು. ಆ ಬಸವ ಪುರಾಣವನ್ನ ಭೀಮಕವಿ ಬರೆದು ಎಷ್ಟು ಪುಣ್ಯದ ಕೆಲಸ ಮಾಡಿದ ಅಂತಂದ್ರೆ ಭಕ್ತಿಯ ಮಹಾಪೂರವನ್ನ ಕರ್ನಾಟಕದೊಳಗ, ಆಂಧ್ರದೊಳಗ, ತಮಿಳುನಾಡಿನೊಳಗ, ಮಹಾರಾಷ್ಟ್ರದೊಳಗ ಹರಿಸಿಬಿಟ್ಟ. ಉತ್ತರ ಭಾರತದೊಳಗ ಭಕ್ತಿಯನ್ನು ಹೆಚ್ಚಿಸಬೇಕಾಗಿತ್ತು ಅಂದ್ರೆ ಭಾಗವತವನ್ನು ಹರಿಸುತ್ತಾರೆ. ದಕ್ಷಿಣ ಭಾರತದೊಳಗ ಭಕ್ತಿಯನ್ನು ಹೆಚ್ಚಿಸಬೇಕಾಗಿತ್ತು ಬಸವ ಪುರಾಣವನ್ನು ಹರಿಸುತ್ತಾರೆ. ಇವು ಇಡೀ ದೇಶದಲ್ಲಿ 2 ಬಹಳ ದೊಡ್ಡ ಗ್ರಂಥಗಳು. ಉತ್ತರ ಭಾರತದಲ್ಲಿ ಭಾಗವತ, ದಕ್ಷಿಣ ಭಾರತದಲ್ಲಿ ಬಸವ ಪುರಾಣ. ಇವೆರಡು ಏನ್ ಕೆಲಸ ಮಾಡ್ತಾವಪ್ಪ ಅಂದ್ರೆ ಭಕ್ತಿಯನ್ನು ಹೆಚ್ಚಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಉತ್ತರ ಭಾರತದಲ್ಲಿ ಜ್ಞಾನ ಬೇಕಾಗಿತ್ತು ಅಂತಂದ್ರೆ ಭಗವದ್ಗೀತೆಯನ್ನು ಹಚ್ತಾರೆ. ದಕ್ಷಿಣ ಭಾರತದಲ್ಲಿ ವಚನ ಸಾಹಿತ್ಯವನ್ನ ಪ್ರವಚನ ಅಂತ ಹಚ್ಚಿಬಿಡ್ತಾರೆ. ಭಕ್ತಿ, ಜ್ಞಾನ, ವೈರಾಗ್ಯ ಅಂತೇಳಿ 3 ಅದಾವ. ಅವು 3 ಮನುಷ್ಯನಿಗೆ ಬಹಳ ಅವಶ್ಯಕ ಅದಾವ. ಭಕ್ತಿ ಬೇಕು, 2ನೇದಾಗಿ ಜ್ಞಾನ ಬೇಕು, 3ನೇದಾಗಿ ವೈರಾಗ್ಯ ಬೇಕು. ಇವು ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು? ಭಕ್ತಿ ಹೆಚ್ಚಾಗಬೇಕಂದ್ರೆ ಬಸವ ಪುರಾಣ ಹಚ್ಚಬೇಕು. ಜ್ಞಾನ ಹೆಚ್ಚಾಗಬೇಕಾಗಿತ್ತು ಅಂತಂದ್ರೆ ವಚನ ಸಾಹಿತ್ಯದ ಮೇಲೆ ಪ್ರವಚನವನ್ನು ಹಚ್ಚಬೇಕು. ಯಾವಾಗ ಭಕ್ತಿ ಜ್ಞಾನ ಎರಡೂ ಬಂದ್ಬಿಟ್ಟು ಅಂತಂದ್ರೆ ವೈರಾಗ್ಯ ತನ್ನಷ್ಟಕ್ಕೆ ತಾನೇ ಬಂದು ಬಿಡುತ್ತದೆ ಅಂತಕ್ಕಂತಹ ಮಾತನ್ನ ಹೇಳ್ತಕ್ಕಂಥವರಾಗಿದ್ದಾರೆ. ಬಹಳ ಜನ ತಾಯಿಯನ್ನು ಸೇರಿದೆ ಇವತ್ತಿನ ದಿವಸ, ಬಹಳ ಜನ ತಾಯಿಯನ್ನು ಸೇರಿದೆ. ಅಕ್ಕ ಮಹಾದೇವಿ ಹೆಸರು ನಿಮಗೆ ಗೊತ್ತು. ಅಕ್ಕ ಮಹಾದೇವಿ ಬಸವ ಪುರಾಣದಲ್ಲಿ ಅದೊಂದು ಪ್ರಸಂಗವನ್ನ ನೀವು ಕೇಳಿಸಿಕೊಂಡಿರ್ತೀವಿ. ಅಕ್ಕ ಮಹಾದೇವಿ ಅಂತಂದ್ರೆ ಬಂಗಾರವನ್ನ ಬೆನ್ನ ಹತ್ತಿದವಳಲ್ಲ, ಹಣವನ್ನ ಬೆನ್ನ ಹತ್ತಿದವಳಲ್ಲ, ಚಲೋ ಚಲೋ ರೇಷ್ಮೆ ಪಿತಾಂಬರಗಳನ್ನ ಬೆನ್ನ ಹತ್ತಿದವಳಲ್ಲ. ಅರಮನೆಯ ಒಂದೊಂದನ್ನು ಕೂಡ ಧಿಕ್ಕರಿಸಿದವರು, ಅರಮನೆಯನ್ನ ತಿರಸ್ಕಾರ ಮಾಡಿಬಿಟ್ಟರು ಅಕ್ಕ ಮಹಾದೇವಿ. ಬಹುಶಃ ಅಕ್ಕ ಮೈಮೇಲೆ ಒಂದು ಬೂಜಿ ಬಂಗಾರ ಸಿಗೋದಿಲ್ಲ, ಒಂದು ತುರುಕು ಬಟ್ಟೆ ಸಿಗೋದಿಲ್ಲ. ನಾನಿರುವ ಶ್ರೀಮಂತರ ಮನೆಯೊಳಗೆ ಅಕ್ಕ ಮಹಾದೇವಿ ಫೋಟೋ ಇದೆ. ಎಷ್ಟು ದೊಡ್ಡ ಶ್ರೀಮಂತರ ಮನೆಯೊಳಗೆ ಅಕ್ಕ ಮಹಾದೇವಿ ಫೋಟೋ ಇಲ್ಲ. ಹಾಗಾದ್ರೆ ಅಕ್ಕ ಮಹಾದೇವಿ ಫೋಟೋ ಅವ್ರ ಎಲ್ಲರ ಮನೆಯೊಳಗೆ ಇರಬೇಕಾದ ಕಾರಣ ಏನು? ಭಕ್ತಿಯ ಪರಾಕಾಷ್ಠೆ ಅವಳು ಹುಟ್ಟಿಬಿಟ್ಟು ಅಂತಕ್ಕಂಥ ಭಕ್ತಿಯ ಪರಾಕಾಷ್ಠೆಗೆ ಹೋದ. ಕುಂತ್ರೆ ಚನ್ನ ಮಲ್ಲಿಕಾರ್ಜುನ, ನಿಂತ್ರೆ ಚನ್ನ ಮಲ್ಲಿಕಾರ್ಜುನ, ಮಲ್ಕೊಂಡ್ರೆ ಚನ್ನ ಮಲ್ಲಿಕಾರ್ಜುನ, ಕಣ್ಣು ಮುಚ್ಚುವಾಗ ಚನ್ನ ಮಲ್ಲಿಕಾರ್ಜುನ, ಕಣ್ಣು ತೆರೆಯುವಾಗ ಚನ್ನ ಮಲ್ಲಿಕಾರ್ಜುನ. ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ. 18 ವರ್ಷದ ಹುಡುಗಿ ಮಹಾರಾಜ ಅವಳ ಸೌಂದರ್ಯಕ್ಕೆ ಸೋತು ಆಕೆನೇ ಮದುವೆ ಆಗಬೇಕಂತ ತೀರ್ಮಾನ ಮಾಡಿದ್ರು ಕೂಡ ಮಹಾರಾಜನ ಮೇಲೆ ಮನಸ್ಸು ಮಾಡಲಿಲ್ಲ, ಅರಮನೆ ಮೇಲೆ ಮನಸ್ಸು ಮಾಡಲಿಲ್ಲ, ಎಲ್ಲದನ್ನು ಬಿಟ್ಟಾಕ್ಬಿಡ್ತಾರೆ. ಸಾವ ಕೆಡುವ ಗಂಡನ ಮೈದು ಒಲಿಯೊಳಗಿಕ್ಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಮಹಾರಾಜ ಆದ್ರೇನು ಮತ್ತೊಬ್ಬನಾದ್ರೇನು ಇವರೆಲ್ಲ ಒಂದು ದಿವಸ ಸತ್ತು ಮಣ್ಣಾಗಿ ಹೋಗ್ತಕ್ಕಂಥವ್ರು, ಬೂದಿಯಾಗಿ ಹೋಗ್ತಕ್ಕಂಥವ್ರು. ಇಂಥವರ ಮದುವೆಗೆ ನಾನು ಆಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅರಮನೆಯನ್ನ ಬಿಟ್ಟು ಹೊರಗೆ ಬರಬೇಕಾದ್ರೆ, ಅರಮನೆಯನ್ನ ಬಿಟ್ಟು ಹೊರಗೆ ಬರಬೇಕಾದ್ರೆ ವಿಚಾರ ಮಾಡ್ಬೇಕು ನಾವು ನೀವೆಲ್ಲ. ಅವರು ಅಪ್ಪ ಆ ಮಹಾದೇವಿಯನ್ನು ನಿಲ್ಲಿಸಿ ಕೇಳ್ತಾರೆ ಏನಂತ, ಅಮ್ಮ 18 ವರ್ಷದ ಹೆಣ್ಮಗಳು ನೀವು, ಈ 18 ವರ್ಷದ ಪ್ರಾಯದೊಳಗೆ ನೀನು ಮೈಮೇಲಿನ ಎಲ್ಲ ಸೀರೆ ಗೀರಿ ಎಲ್ಲ ತೆಗೆದು ಹಾಕಿ ಕೂದಲವನ್ನ ಮುಚ್ಚಿಕೊಂಡು ಹೊರಟಿದೆಯಲ್ಲ, ಊಟ ಎಲ್ಲಿ ಮಾಡ್ತೀವಿ, ನೀರೆಲ್ಲಿ ಕುಡಿತೀವಿ, ಎಲ್ಲಿ ಮಲ್ಕೊಂತೀವಿ, ನಿನ್ನನ್ನ ಕಾಪಾಡೋರು ಯಾರು? ಈ ಪ್ರಶ್ನೆಗಳನ್ನ ಮಾಡಿದ್ರೆ ಎಷ್ಟು ಗಟ್ಟಿ ಇದ್ದು ಅಂತಕ್ಕಂಥದ್ದನ್ನು ನೀವೆಲ್ಲ ಹೆಣ್ಮಕ್ಳು ನೆನಪಿಟ್ಕೋಬೇಕು. ಹೆಣ್ಮಕ್ಳು ಎಷ್ಟು ಗಟ್ಟಿ ಇರಬೇಕು ಅನ್ನೋದಕ್ಕೆ ಈ ವಚನಗಳು, ಅವ್ರ ಮನಸ್ಸು ಎಷ್ಟು ಗಟ್ಟಿ ಇತ್ತು ಅನ್ನೋದಕ್ಕೆ ಈ
ವಚನಗಳು ಸಾಕ್ಷಿ ಆಗ್ತಾವ. ಅವರವ್ವ ಅಪ್ಪಗೆ ಹೇಳ್ತಾರ, ಒಂದು ವಚನ ಹೇಳ್ತಾರ, ಹಸಿವಾಗಡೆ ಭಿಕ್ಷಾನ್ನಗಳು. ನನಗೆ ಹಸಿವಾಯಿತು ಅಂತಂದ್ರೆ ವಿಚಾರ ಹಿಡ್ಕೊಂಡು ಊಟ ಮಾಡ್ತೀನಿ. ವಿಚಾರ ಮಾಡಿ, ದೊಡ್ಡ ವ್ಯಾಪಾರಿ ಅವರು ಯಾರು ಮದುವೆ ಆಗ್ತಾರ? ಮಹಾರಾಜರೇ ಮದುವೆ ಆಗ್ತಾರ. ಈ ತವರಿನ ಶ್ರೀಮಂತಿಕೆಯನ್ನ ಆ ಮಹಾರಾಜ ಗಂಡನ ಆಗ್ತೀನಿ ಅನ್ನುವಂತಹದ್ದು ಎಲ್ಲರೂ ಧಿಕ್ಕರಿಸಿ ಏನ್ ಹೇಳ, ನನಗೆ ಹಸಿವಾಯಿತು ಯಾರ ಮನೆಗೆ ವಿಚಾರ ಹೇಳ್ತೀನಿ. ಹಸಿವಾಗಲಿ ವಿಚಾರಗಳು, ತೃಷೆಯಾಗಲಿ ಕೆರೆಯಾದ ಬಾವಿಗಳು. ನೀರಿಗೆ ಆಯಿತು ಅಂತಂದ್ರೆ ಹಳ್ಳಿಗಳದಾವ, ಬೈಗಳದಾವ, ಕೆರೆಗಳದಾವ, ಬಾವಿಗಳದಾವ, ವರದಿಗಳದಾವ. ಎಷ್ಟು ಬೇಕು ನೀರು ಕುಡಿಯ? ಸರಿ, ಭಿಕ್ಷಾ ಬೇಡಿಕೊಂಡು ಊಟ ಮಾಡ್ತೀವಿ, ಹರಿಯೋ ಹಾಡುಗಳಿಗೆ ನೀರು ಕುಡಿತೀವಿ, ಎಲ್ಲಿ ಮಲ್ಕೊಂತೀವಿ ಅಂತ ಕೇಳ್ತಾರ. ಮಲ್ಕೊಳ್ಳೋದೇ ನೀನು ಒಂದು ನೆನಪಿಗೆ ಸ್ವಲ್ಪ ಓದಿದವರಿಗೆ ಗೊತ್ತಾಗುತ್ತೆ. ನಾನು ಹೇಳೋದು ಸ್ವಲ್ಪ ತಿಳುವಳಿಕೆ ಇದ್ದವರಿಗೆ ಗೊತ್ತಾಗುತ್ತೆ. ಶಯನಕ್ಕೆ ಹಾಳು ದೇಗುಲಗಳು ಉಂಟು ಅಂತ ಇಲ್ಲಿ ಈ ಸಾಲದ ಒಂದು ಶಬ್ದ ಬಿಡಿಸಿ ತೋರಿಸ್ತೀನಿ. ಶಯನಕ್ಕೆ ದೇಗುಲಗಳು ಉಂಟು ಅಂತ ಹೇಳುವಾಗಿತ್ತು ಆತ್ಮಹತ್ಯೆ. ಆ ದೇವತ ಅಂತಂದ್ರೆ ಶಯನಕ್ಕೆ ಹಾಳು ದೇಗುಲಗಳು ಉಂಟು ಅಂತ. ಆತ್ಮಹತ್ಯೆ ಬಹಳ ದೊಡ್ಡವರು ಅನ್ನೋದಕ್ಕೆ ಈ ವಚನದೊಳಗಿನ ಆ ಹಾಳು ಅನ್ನುವಂಥ ಶಬ್ದ ಸಾಕ್ಷಿ ಆಗ್ತದೆ. ಶಯನಕ್ಕೆ ಮಕ್ಕಳ ಕುಡಿಯಲ್ಲ ಅಂತ ಅನುಭವವಾಗಿತ್ತು. ನೀವೆಲ್ಲ ಮಾಡಿದ್ರೆ ಅದೇ ಮಾತಂದ್ರೆ ನಿಮ್ಮ ಮಕ್ಕಳ ಕಡೆ ಕುಡಿಯಲ್ಲ, ಗುಡಿ ಉಂಟಾರ ಕೊಟ್ಟಿವಿ ಮಲ್ಕೋತೀವಿ. ಆ ಆತ್ಮಹತ್ಯೆ ಹೇಳ್ತಾರ, ಶಯನಕ್ಕೆ ಚಲೋ ಗುಡಿ, ಮಕ್ಕಳ ಚಲೋ ಗುಡಿ ಹೋಗಂಗಿಲ್ಲ. ಯಾವುದು ಊರಾಗ ಹಾಳು ಬಿಟ್ಟು ಗುಡಿ ಐತಿ ಆ ಗುಡಿ ಹೋಗ್ತಂತ. ಯಾಕೆ ಹಾಳು ಬಿಟ್ಟು ಗುಡಿ ಹೋಗ್ತಂತ? ಯಾಕಂದ್ರು ಚಲೋ ಗುಡಿಯಾಗ ಉದಾಹರಣೆ ಇರ್ತಾರ. ಗುಡಿ ಬಹಳ ಚಲೋ ಇತ್ತಪ್ಪ ಅಂತಂದ್ರೆ ಇಸ್ಪೇಟ್ ಆಡೋರು, ಚಕ ಆಡೋರು, ಓಸಿ ನಂಬರ್ ತೆಗೆಯೋರು, ಕೂತ ಹರಟಿ ಹೊಡೆಯೋರು, ಗುಡಿ ಮನೆ ಆಡೋರು, ನುಡಿಗಾರ ದರಿದ್ರರು, ಅವರೆಲ್ಲ ಎಲ್ಲಿ ಕುಂತಿರ್ತಾರ? ಚಲೋ ಗುಡಿಯಾಗ ಕುಂತಿರ್ತಾರ, ಚಂದ ಗುಡಿಯಾಗ ಕುಂತಿರ್ತಾರ. ಅದಕ್ಕೆ ಈಗಂತ ಯಾರು ಇವರ ಜಾಗ ಅಂತಂದ್ರೆ ಹಾಳು ದೇಗುಲ, ಹಾಳು ದೇಗುಲಗಳು. ಸರಿ, ಆ ಹಾಳು ಗುಡಿಯಾಗ ಹೋಗಿ ನೀವು ಮಲ್ಕೊಂಡಾಗ ನೀನಾಗಿ ಕಾಪಾಡೋರು ಯಾರು? ಎಷ್ಟು ಚಲೋ ಮಾತಾಡ್ತಾರಂತ. ಆತ್ಮಸಂಘಾತಕ್ಕೆ ಚಂದ್ರ ಮಲ್ಲಿಕಾರ್ಜುನ ಉಂಟು. ಈ ವಚನ ಹೇಳಿದೆ, ಆತ್ಮಸಂಘಾತಕ್ಕೆ ಚಂದ್ರ ಮಲ್ಲಿಕಾರ್ಜುನ ಉಂಟು. ಸರಿ, ಮುಂದ ಪ್ರವಾಹ ಅಷ್ಟಕ್ಕೆ ಬಿಡ್ತಾಯಿನ ಹಳ್ಳ ಬಳ್ಳಂತಿರ್ತೈತಲ್ಲ, ಅವ್ರು ಏನಂತಾರಪ್ಪ ಅಂದ್ರೆ, ನೀನು ಯಾರ ಮನೆ ಭಿಕ್ಷೆ ಕೊಡ್ತೀಯಲ್ಲ, ಅವ್ರು ಭಿಕ್ಷಾನೆ ನೀಡಿಲ್ಲ ಅಂತ ಏನ್ ಮಾಡ್ತೀವಿ? ಏನು ಭಕ್ತಿ ನೀಡೇ ಇಲ್ಲ ಅಂತ ಏನ್ ಮಾಡ್ತೀವಿ? ನೀನು ಎಲ್ಲರೂ ಭಿಕ್ಷೆ ಹೋಗೋರು ನೀಡ್ತಾರೆ, ನೀಡೋದಿಲ್ಲ. ನೀಡಾದರೂ ಎಷ್ಟೋ ಬಂದಿದಾರ. ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಮುಂದೊಂದು ವಚನ ಹೇಳ್ತಾರೆ, ಬಹಳ ಚಲೋ ಮಾತು. ಮನೆ ಮನೆ ತಪ್ಪದೆ ಕೈವಡ್ಡಿ ಬೇಡುವಂತೆ ಮಾಡಿ. ಈ ಮನೆ ಮನೆ ಅನ್ನುವಂತ ಶಬ್ದ ಬಹಳ ಮಹತ್ವದ್ದು. ಮನೆ ಮನೆ ಅಂತಂದ್ರೆ ಒಂದೇ ಮನೆಗಳಲ್ಲಿ ಭಿಕ್ಷಾಟನೆ ನಾನು ಯಾವ ಮನೆಗಳಲ್ಲಿ ನೀಡ್ತಾರೆ ಆ ಮನೆಗೆ ಹೋಗ್ತೀನಿ. ಈ ಮನೆ ನೀಡಿಲ್ಲ ಇನ್ನೊಂದು ಮನೆ, ಆ ಮನೆ ನೀಡಿಲ್ಲ ಮತ್ತೊಂದು ಮನೆ. ಮನೆ ಮನೆ ತಪ್ಪದೆ ಕೈವಡ್ಡಿ ಬೇಡುವಂತೆ ಮಾಡಿ. ಹೆಣ್ಮಕ್ಳ ಮನಸ್ಸು ಹೆಂಗಿರ್ಬೇಕು ಅಂತ ಕೇಳಾಗ್ತೀವಿ. ಬಹಳ ಜನ ನಾವು ಹೇಳಿ ನೋಡ್ಕೊತೀವಿ, ಗಂಡಸರನ್ನು ತಾಳ್ಬೋದಿರ್ತೀವಿ ನೋಡ್ರಿ, ಒಂದ ಮಾಡ್ತಾರೆ ಆಕಡೆ ಜಾಸ್ತಿ ಕುಡಿಸ್ಬಿಟ್ಟಿರೋರು. ಎಷ್ಟರ ಮಟ್ಟಿಗೆ ಓವರ್ ಟೈಮ್ ಮಾಡಿರುವ ಗಮನಗಳು ಅಂತಂದ್ರೆ ನೀವು ಸಮೀಪಕ್ಕೆ ಬಂದಿರೋದು ರಾಷ್ಟ್ರ ಮೀಟಿಂಗ್ ಮಾಡಿ ಅವ್ರನ್ನ ದೂರ ಕುಂದಿಸ್ತೀವಿ. ಅದಕ್ಕೆ ನಿಮಗಾಗಿ ಒಂದು ವಚನ, ಮನೆ ಮನೆ ತಪ್ಪದೆ ಕೈವಡ್ಡಿ ಬೇಡುವಂತೆ ಮಾಡಿ ದೇಗುಲ ಹಾಕಿ. ಯಾವಾಗ ಇಷ್ಟು ಮಂದಿ ಹೆಣ್ಮಕ್ಳೊಳಗೆ ಚೌಡವರು ಗುಡಿಗೆ ಹೋಗಿ ನನಗೆ ಭಿಕ್ಷೆ ಬೇಡುವಂತ ಕೆಟ್ಟ ಪರಿಸ್ಥಿತಿ ತಂದು ಕೊಡುವ ಒಬ್ಬರು ಅಂದಿರಿ? ಸಾಧ್ಯನೇ ಇಲ್ಲ. ನೀವು ಬೇಡ್ಕೊಂಡಿದ್ದೀರ ನನಗೆ ಅದು ಕೊಡು, ನನಗೆ ಇದು ಕೊಡು, ಕೊಡುವಂತ ಬೇಡ್ಕೊಂಡಿರೋ ಹೊರತಾಗಿ ಬೇಡ ಯಾರು ಬೇಡ್ಕೊಂಡಿಲ್ಲ. ಇವತ್ತಿನ ಕಾಲ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಈ ಭೂಮಿ ಹುಟ್ಟಿದ ಮೇಲೆ ನನಗೆ ಏನೋ ಬೇಡ ಅಂದಿರ್ತಕ್ಕಂಥ ಆತ್ಮಹತ್ಯೆ ಒಬ್ಬಕ್ಕೆ ಇರಬೇಕು ಮನೆ ಮನೆ ತಪ್ಪದೆ ಕೈವಡ್ಡಿ ಬೇಡುವಂತೆ ಮಾಡಿ. ಈ ಮನೆಯೊಳಗೆ ನೀರಿಲ್ಲ, ಆ ಮನೆ, ಆ ಮನೆ, ಆ ಮನೆ.
ಎಷ್ಟು ಶಾಣಿಕೆ ಇರಬೇಕು. ನಾ ಹಿಂಗೆ ಬೇಡ್ಕೋತ ಹೊಟ್ಟಿನಲ್ಲ, ಎಲ್ಲಾರ ಮನೆಯೊಳಗೆ ನೀರು ಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ. ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ. ಎಷ್ಟ ದುಡ್ಡ ನಾವು ಯಾರ ಮನೆಗೆ ಹೋಗೋ ನೀಡಬಾರದು. ನಾ ದೇವರ ಪ್ರಾರ್ಥನೆ ಮಾಡ್ತೀನಿ ಅಂತ ಎಷ್ಟು ಗಟ್ಟಿಬೇಕು ಅವ್ರ ಮನಸ್ಸು. ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ. ಮುಂದೆ ಹೇಳಲ್ಲ, ಆಕಸ್ಮಿಕ ನಾನು ನೋಡಿ ಅವರಿಗೆ ಕರುಣೆ ಮತ್ತೆ ಏನಾದರೂ ನೀರು ಬಿಟ್ಟರೆ ತಿಳ್ಕೊಳ್ರಿ. ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ. ಇಕ್ಕಿದೊಡೆ ಒಂದೇದಾಗಿ ಅವರು ಕೊಟ್ಟಿರಬಾರದು, ಅದರ ನಿತ್ಯ ಅವರು ನೀರಾಗ ಬರುವುದು ಅಂತಂದ್ರೆ ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ. ಎಷ್ಟು ಗಟ್ಟಿದೆ ಅದು ಮನಸ್ಸು. ಕಷ್ಟವನ್ನು ಸ್ವಾಗತ ಮಾಡುವ ಮನಸ್ಸು ಎಷ್ಟು ಗಟ್ಟಿದೆ. ನಾನೇನಾದರೂ ಕೇಳಾಕ್ ಹೋದಾಗ ಅವ್ರು ನೀರಾಗ ಬರ್ತಾರಪ್ಪ ಅಂತಂದ್ರೆ ನಾ ಹೀಗೆ ಕೈ ಒಟ್ಟಿ ನಿಲ್ಲಿಸಿಕೊಳ್ಳುವಾಗ ಅದು ನೆಲಕ್ಕೆ ಬೀಳುವಂಗ ಮಾಡಲ್ವಾ. ನೆಲಕ್ಕೆ ಬಿದ್ದೊಡೆ ನಾನೆತ್ತಿಕೊಳ್ಳುವ ಮುನ್ನ ಅದೇನು ನೀಡಿದ್ರೆ ನೆಲಕ್ಕೆ ಬೀಳ್ತೈತಲ್ಲ, ಆಮೇಲೆ ಹೀಗೆ ನಾ ಹೊಟ್ಟೆ ಸಂಕಟಕ್ಕಾಗಿ, ಹಸಿವಿನ ಸಂಕಟಕ್ಕಾಗಿ ಹೀಗೆ ನಾ ಎತ್ಕೊಳಕ್ಕೆ ಹೋದೆ ಅಂತಂದ್ರೆ ನಾನೆತ್ತಿಕೊಳ್ಳುವ ಮುನ್ನ ಸುಳಿಯೆತ್ತಿಕೊಳ್ಳುವಂತೆ ಮಾಡಯ್ಯ. ನಾ ತಿನ್ನೋಕ್ಕಿಂತ ಮೊದಲು ಯಾವ ನಾಯಿ ಬಂದು ಓಡಿ ಬಂದವರಿಗೆ ಬಾಯಿ ಹಾಕುವಂತ ಮಾಡಪ್ಪ. ಎಷ್ಟು ಗಟ್ಟಿ ಇರಬೇಕದ ಮನಸ್ಸು. ಇದೇ ಬುದ್ಧಿ ಹೆಣ್ಮಕ್ಳು ನಿಮ್ಮ ಒಂದು ತಿಳಿಯಾಗೈತಿ. ನಿಮ್ಮ ಜೀವನಗಳು ಒಟ್ಟ ದುಃಖ ಆಗಬಾರದು ಅಂತಂದ್ರೆ ಬಂಗಾರದ ಮ್ಯಾಲಿನ ಪ್ರೇಮ ತೆಗೆದು ಹಾಕ್ರಿ, ಬಟ್ಟಿ ಮ್ಯಾಲಿನ ಪ್ರೇಮ ತೆಗೆದು ಹಾಕ್ರಿ, ದುಡ್ಡಿನ ಮ್ಯಾಲಿನ ಪ್ರೇಮ ತೆಗೆದು ಹಾಕ್ರಿ, ಅನ್ನದ ಮ್ಯಾಲಿನ ಪ್ರೇಮ ತೆಗೆದು ಹಾಕ್ರಿ. ನಿಮ್ಮ ಜೀವನದಾಗ ದುಃಖ ಬಂತು ಅಂತಂದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ, ನೀವು ಮಾತಾಡ್ರಿ. ಸಾಧ್ಯವೇ ಇಲ್ಲ. ದುಃಖ ಬರೋದು ಯಾವಾಗ? ಸೀರೆ ತಗೊಂಡು ಬಾ ಅಂದಾಗ ತಂದು ಕೊಟ್ಟರೆ ಖುಷಿ ಆಗುತ್ತ, ಕೊಡಲಿಲ್ಲ ಅಂದ್ರೆ ದುಃಖ. ಬಂಗಾರ ತಗೊಂಡು ಬಾ ಅಂತ ಹೇಳಿದಾಗ ತಂದ್ರೆ ಖುಷಿ ಆಗುತ್ತ, ತರಲಿಲ್ಲ ಅಂದ್ರೆ ದುಃಖ ಆಗುತ್ತೆ. ಇಷ್ಟೇ ವ್ಯತ್ಯಾಸ. ಆಮೇಲೆ ಸೀರೆ ತಂದು ಕೊಟ್ಟಾಗ ಎಷ್ಟು ದಿವಸದ ಖುಷಿ ಇರಬೇಕು. ಒಂದು ಉಟ್ಕೊಂಡು ಹೋದ, 2 ಸಲ ಉಟ್ಕೊಂಡು ಹೋದ, 3 ಸಲ ಉಟ್ಕೊಂಡು ಹೋದ್ರು ಖುಷಿ ಇರುತ್ತೆ. ಆದ್ಮೇಲೆ ನಿಮಗೆ ಖುಷಿ ಇರ್ತೈತಿ, ಇರಾಕ್ ಸಾಧ್ಯನೇ ಇಲ್ಲ. ಈ ದೇಶದ ಎಲ್ಲಾ ಹೆಣ್ಮಕ್ಳು ಈ ಮಹಾದ್ವಾರ ಕಟ್ಟಕತ್ತಿದ್ರು. ಮಹಾದ್ವಾರ ಕಟ್ಟುವಾಗ ದೇವಿ ಕೊಟ್ಟು ವಿಷಯ ಹೇಳಿದ್ರಿ. ಮಹಾದ್ವಾರ ಕಟ್ಟಾಕ ಬರೇ ಮಾಷಾ ಗ್ರಾಮದೊಳಗೆ 2 ಕೋಟಿ ರೂಪಾಯಿ ದೇವಿ ಸೇರಿಕೆ ಅನ್ನುವಂಥದ್ದನ್ನು ಕೇಳಿ ಏನ್ರಿ 2 ಕೋಟಿ ಅಂದ್ರೆ ಬಹುಶಃ ನನಗನ್ಸುತ್ತ ಸರ್ಕಾರ ನಿಮ್ಮನ್ನು ನೋಡಿ ನಾಚಬೇಕು. ಅಷ್ಟರ ಕಟ್ಟಿಗೆ ನಿಮ್ಮ ಕೈ ಹೀಗೆ ನಿಲ್ಲುವಂತ ಯಾವುದೇ ಸರ್ಕಾರ, ಈ ಸರ್ಕಾರ ಅಂತಲ್ಲ, ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಬಹುಶಃ ನೀವು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧಿಸಬಲ್ರಿ ಅನ್ನುವಂಥದ್ದು. ಆ ಗುಡಿ ಗೋಪುರ ಬರೇ ಗೋಪುರ ಕಟ್ಟಾಕ 2 ಕೋಟಿ ಗಂಟೆ ಹಣ ಸೇರಿಸ್ತೀರಿ ಅಂದ್ರೆ ನಿಮ್ಮ ಭಕ್ತಿಯ, ನಿಮ್ಮ ಶ್ರಮದ, ನಿಮ್ಮ ಕಾಯಕದ ತಾಕತ್ ಎಂತದ್ದು ಅನ್ನುವಂಥದ್ದು ನಮಗೆ ಗೊತ್ತಾಯ್ತು. ಹಂಗೆ ಒಂದು ಹೇಳ್ತೀನಿ, ನಿಮ್ಮ ಗುಡಿ ಕಟ್ಟೋದ್ರ ಬಗ್ಗೆ ಬಹಳ ಹೇಳೋದು ಬೇಡ, ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಕೇರಳದವರು, ತಮಿಳುನಾಡಿನವರು, ಆಂಧ್ರದವರು ದೇವಾಲಯಗಳು ಎಷ್ಟದಾವ ಅಂತೇಳಿ ನೋಡಾಕ ಈ ಎಲ್ಲ ರಾಜ್ಯದ ಬೇಡ. ನಾನು ನೋಡಿದ ತಮಿಳುನಾಡಿನ ದೇವಾಲಯಗಳು ಎಷ್ಟಪ್ಪ ಅಂತಂದ್ರೆ 40,000 ದೇವಾಲಯಗಳು. ತಮಿಳುನಾಡಿನೊಳಗೆ ಎಷ್ಟು ಇದೇವ? 40,000. ನಾನು ಹೇಳಕತ್ತಿದ್ದು 40,000 ಇದ್ದಾಗ ಗುಡಿ ಆಗ್ಲಿ 1,100 ವರ್ಷದ ಹಿಂದೆ ಕಟ್ಟಿದ ಗುಡಿಗಳು. ಎಷ್ಟು? 1,100 ವರ್ಷದ ಹಿಂದೆ 40,000 ಗುಡಿಗಳನ್ನು ಕಟ್ಟಾರ. ಆ 40,000 ಗುಡಿಗಳ ಪೈಕಿ 101 ಗುಡಿ ಐತಿ ತಂಜಾವೂರಲ್ಲಿ. ಒಂದು ಗುಡಿ, ತಂಜಾವೂರು ಊರ ಹೆಸರು ತಂಜಾವೂರು. ಆ ಗುಡಿ ಹೆಸರು ಬೃಹದೇಶ್ವರ ಅಂತ ಹೇಳಿ, ಅದು ಈಶ್ವರನ ಗುಡಿ. ನಿಮಗೆ ಬಹಳ
ನಿಮಗೆಲ್ಲ ನಮ್ಮವರು ಗುಡಿ ಕಟ್ಟಬೇಕಾದ್ರೆ ಎಷ್ಟು ಅದ್ಭುತ ಸಂಕಲ್ಪ ಮಾಡಿದಂತಂದ್ರ ಆ ತಂಜಾವೂರು ಬಸವೇಶ್ವರ ಗುಡಿಯನ್ನ ಚೋಳರಾಜ ಕಟ್ಟಿಸ್ತಾರ. ಚೋಳರಾಜ ಈ ಗುಡಿ ಬಗ್ಗೆ ಹೆಂಗ ಇಟ್ಕೊಂಡು ನೀವು ಚೋಳರಾಜ ಕಟ್ಟಿಸ್ಬೇಕಾದ್ರೆ ಏನು ಸಂಕಲ್ಪ ಮಾಡಿ ಕಟ್ಟಿಸ್ತಾನ ಅಂತಂದ್ರ ನಾನು ಕಟ್ಟಿಸಿದ ಗುಡಿಯ ಮೇಲೆ ಗೋಪುರ ಏನಿರ್ತಲ್ಲ ಆ ಗೋಪುರ ಎಷ್ಟಿರ್ಬೇಕು ಎತ್ತರ ಅಂತಂದ್ರ ಗುಡಿ 80 ಫೂಟು, ಅದರ ಮ್ಯಾಲ ಗೋಪುರವನ್ನು 100 ಫೂಟು. ಗುಡಿ 80 ಫೂಟು, ಗೋಪುರವನ್ನು 100 ಫೂಟು. ಆ ಗೋಪುರದ ಮೇಲೆ ಬೀಳಬಾರದು ಅಂತ. ಸೃಷ್ಟಿಗೆ ವಿಚಿತ್ರ ಅಲ್ಲ ಇದು? ವಿಜ್ಞಾನಿಕ ಪ್ರಕೃತಿಯ ಸವಾಲ. 180 ಫೂಟ್ ಎತ್ತರದ ಗೋಪುರದ್ದು ನೆಲ ಬೀಳೋದಿಲ್ಲ. ಪೂರ್ವಕ್ಕೆ ಸೂರ್ಯೋದಯ ಆಗುತ್ತೆ ಅಂತಂದ್ರೆ ಪಶ್ಚಿಮಕ್ಕೆ ನೆಲ ಬೀಳಬೇಕಾದ್ರೆ, ಪಶ್ಚಿಮಕ್ಕೆ ಸೂರ್ಯ ಮುಳುಗುವಾಗ ಪೂರ್ವಕ್ಕೆ ಅದ್ರ ನೆಲ ಬೀಳಬೇಕಾದ್ರೆ ಬೀಳೋದಿಲ್ಲ. ಇದು ಆ ದೇವಸ್ಥಾನದ ವಿಶೇಷತೆ. ಎಲ್ಲಾ ಊರೊಳಗೆ ಗುಡಿಯನ್ನ ಕಟ್ಟಿ ದೇವರನ್ನ ಇಡ್ತಾರೆ. ಇಡೀ ದೇಶದ ಇತಿಹಾಸಗಳು ಎಲ್ಲಾ ಊರಾಗ ಗುಡಿ ಕಟ್ಟಿದ ಮೇಲೆ ದೇವರನ್ನ ಇಡ್ತಾರಲ್ಲ, ಅದನ್ನ ಕೆಳಗಿರ್ಲಿ ಅಲ್ಲಿ ದೇವರನ್ನ ಇಟ್ಟ ಮೇಲೆ ಗುಡಿ ಕಟ್ಟಾರ. ದೇವರನ್ನ ಇಟ್ಟ ಮೇಲೆ ಗುಡಿ ಕಟ್ಟಾರ. ಯಾಕೆ ಅಂತಂದ್ರೆ ಅವ ವಿಚಾರ ಮಾಡ್ತಾನ, ಗರ್ಭಗುಡಿ ಬಾಗಿಲೊಳಗೆ ನಾ ಸ್ಥಾಪನೆ ಮಾಡುವುದು ಈಗೂ ಹೊರಗೆ ಹೋಗ್ತಾವ. ಪೂಜಾ ಮಾಡುವ ಪೂಜಾರಿಗೆ ನನ್ನ ದೇವರ ತಲೆ ಸಿಗಬಾರದು. ರಾಜನ ಸಂಕಲ್ಪ, ರಾಜನ ಸಂಕಲ್ಪ. ಪೂಜಾರಿಗೆ ತಲೆ ಸಿಗಬಾರದು. ಬಾಗಿಲೊಳಗೆ ಪೂರ್ತಿ ಹೋಗಬಾರದು. 20 ಫೂಟ್ ಎತ್ತರದ ಲಿಂಗವನ್ನು ಸ್ಥಾಪನೆ ಮಾಡ್ತಾನೆ. 20 ಫೂಟ್ ಎತ್ತರದ ಲಿಂಗ. ಅದಕ್ಕಾಗಿ ಬೃಹದೇಶ್ವರ, ಬೃಹತ್ ಈಶ್ವರ ಬೃಹದೇಶ್ವರ. ಆ ಮಹಾರಾಜ ಗುಡಿ ಕಟ್ಟಿಸ್ಬೇಕಾದ್ರೆ ನಾವು ನಿಮ್ಮಂತರಾಗಿದ್ರೆ ಕಸ ಕಟ್ಕೊಂಡು ಸುಮ್ಮನೆ ಅಡ್ಡಾಡ್ತೀವಿ. ಆ ಊರೊಳಗೆ ಮುದುಕಿ ಏನ್ ಮಾಡಿದ್ರು ಅಂತಂದ್ರೆ, ಮುದುಕಿ ಅಂದ್ರೆ ಅಜ್ಜಿ ಅಂತೀವಿ. ಆಯಿ ಅಂದ್ರೆ ಎರಡು ಮುದುಕಿಯೂ ಅಲ್ಲ ಅಜ್ಜಿಯೂ ಅಲ್ಲ. ಆಯಿ ಹೌದಲ್ಲ? ಅಜ್ಜಿ ಅಂದ್ರೆ ಅಜ್ಜ ಅಂದ್ರೆ ಮುದ್ದೆ, ಮುದ್ದೆ ಅಜ್ಜ ಮುದ್ದೆ ಅಂತೇಳಿ ಅಜ್ಜಿಗೆ ಆಯಿ ಅಂತೀವಿ. ಆ ಊರಾಗ ಒಂದು ಆಯಿ ನಮಗೂ ಕರೀಬೇಕಲ್ರಿ. ಈ ಕಡೆ ಹೇಳಬೇಕು. ಈ ಆಷಾಢ ಬಗ್ಗೆ ನಿಮ್ಗೆ ಹೇಳ್ತೀನಿ, ಇಷ್ಟು ಸಮಸ್ಯೆ ಆಗ್ತದೆ. 94ನೇ ಇಸ್ವಿಯಾಗ ಅಕ್ಕಲಕೋಟೆ ಆದವರು ನಮ್ಮ ಪ್ರಾಣ ಕಳಿಸಿದ್ರು. ನಾವು ಡ್ರೈವರ್ ಬಂದಿದ್ದ ಅದು ಗದಗ ಜಿಲ್ಲಾ. ಅವ ದಾರಿ ಮಾಡಿಸ್ಕೊಂಡು ಅಕ್ಕಲಕೋಟೆ ಒಳಗೆ ಕನ್ನಡವೂ ಸರಿ ಇಲ್ಲ, ಆ ಕಡೆ ಮರಾಠಿನೂ ಸರಿ ಇಲ್ಲ. ಆ ಊರಾಗ ಹೋಗಿ ದಾರಿ ಮಾಡ್ಕೊಳಕ್ ಮುಂದಾಗ ದಾರಿ ಮಾಡ್ಕೋತ ಅವ ಅಂಗಡಿ ಬಿಸಿ ತೈತಲ್ಲ ಅಂತೇಳಿ ಕನ್ನಡ ಕೇಳೋದಿ ಕಾಡು ಅದ. ಕಾಡು ಅದ. ಇದಕ್ಕೇನು ತಿಳಿದೇ ಕಾಡು ಕಾಡು